ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಇಂಪಾರ್ಟೆಂಟ್ ಅಪ್ಡೇಟ್ಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು 3 ರಿಂದ 4 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಇಲ್ಲಿ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಾಗ್ಲಿಂದ ಕೇಳ್ತಿದ್ದಾರೆ, ಸರ್ ಈ ಒಂದು ಮಾರ್ಕ್ 2 ಆಪ್ಷನ್ ಎಂಟ್ರಿಯನ್ನ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕಾ ಸರ್? ಈ ಒಂದು ಮಾರ್ಕ್ 2 ಆಪ್ಷನ್ ಎಂಟ್ರಿಯಲ್ಲಿ ಏನೆಲ್ಲ ಇರುತ್ತೆ ಅಂತ ಕೇಳ್ತಿದ್ದಾರೆ. ಅಂಡ್ ಹಾಗೇನೂ ಸಹ ಸಾಕಷ್ಟು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ. ಇವತ್ತಿನ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಸಹ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಸಹ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತಿರ್ತೀರಾ. ಮೊದಲಿಗೆ ನೋಡಿ, ಈ ಒಂದು ಮಾರ್ಕ್ 2 ಆಪ್ಷನ್ ಎಂಟ್ರಿ ಏನಿದೆ, ಈಗಾಗಲೇ ಸಹ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಆಕ್ಟಿವೇಟ್ ಆಗಿದೆ. ಅದರಲ್ಲೂ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಸರ್ ನಾನು KEA ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಯಾವುದು ಹೊಸದಾಗಿ ಲಿಂಕ್ ಆದ್ರೆ ಆಕ್ಟಿವೇಟ್ ಆಗಿಲ್ಲ ಅಲ್ವಾ ಸರ್ ಅಂತ ಕೇಳ್ತಿದ್ದಾರೆ. ಹೊಸದಾಗಿ ಲಿಂಕ್ ಯಾವುದನ್ನು ಸಹ ನಿಮಗೆ ಆಕ್ಟಿವೇಟ್ ಆಗಿಲ್ಲ. ಈಗ ಲಾಸ್ಟ್ ಟೈಮ್ ನೀವೇನೊಂದು ಆಪ್ಷನ್ ಎಂಟ್ರಿಯನ್ನ ಮಾಡಿದ್ರಿ, ಲಾಸ್ಟ್ ಟೈಮ್ ಅಂತ ಅಂದ್ರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಗೆ ಎಲ್ಲೋಗಿ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡಿದ್ರಿ, ಅದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗಾದ್ರೆ ತೋರಿಸ್ತಿರುತ್ತೆ ಏನಂತ ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಆಗಿರೋದು ಯಾವಾಗ ಅಂಡ್ ಹಾಗೇನು ಸಹ ಕ್ಲೋಸ್ ಯಾವಾಗ ಅಂತ ಹೇಳ್ಬಿಟ್ಟು. ಈಗ ನಿಮ್ಗೆ ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಅಂದ್ರೆ ಕಾಲೇಜಸ್ ಅನ್ನ ಚೇಂಜ್ ಮಾಡೋದಕ್ಕೆ, ಆಡ್ ಮಾಡೋದಕ್ಕೆ, ಮಾಡಿಫೈ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ, ನಿಮ್ಗೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಇಲ್ಲಿಯ ತನಕ ಎಕ್ಸ್ಟೆಂಡ್ ಮಾಡಿದಾರೆ ಅಂತ ಅಂದ್ರೆ ಇದೇ ತಿಂಗಳು 14ನೇ ತಾರೀಕು ರಾತ್ರಿ 11:59 ನಿಮ್ಗೆ ಟೈಮ್ ಆದ್ರೆ ಇರುತ್ತೆ. ಆ ಒಂದು ಟೈಮ್ ಅಲ್ಲಿ ಈಗ ನೀವು ಕಾಲೇಜಸ್ ಅನ್ನ ಆಡ್ ಮಾಡಬಹುದು, ಕಾಲೇಜಸ್ ಅನ್ನ ಡಿಲೀಟ್ ಮಾಡಬಹುದು, ಕಾಲೇಜಸ್ ಅನ್ನ ಮಾಡಿಫೈ ಮಾಡ್ಕೋಬಹುದು, ಕಾಲೇಜಸ್ ಅನ್ನ ಆಲ್ಟರ್ ಮಾಡ್ಕೋಬಹುದು, ಎಲ್ಲಾ ತರದ ಆಪ್ಷನ್ಸ್ ಆದ್ರೆ ಇರುತ್ತೆ. ಈಗ ನೀವು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕೆ ಮುಂಚೆ ಏನೊಂದು ಆಪ್ಷನ್ ಎಂಟ್ರಿಯನ್ನ ಮಾಡಿದ್ರಿ, ಅದೇ ತರದ ಎಲ್ಲಾ ಆಪ್ಷನ್ಸ್ ಸಹ ಇರುತ್ತೆ, ಸ್ಟೂಡೆಂಟ್ಸ್ ಮಾಡಬಹುದು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಕಂಪಲ್ಸರಿಯಾಗಿ ನಾವೀಗ ಆಪ್ಷನ್ ಎಂಟ್ರಿ ಮಾಡ್ಲೇಬೇಕಾ ಅಂತ ಹೇಳ್ಬಿಟ್ಟು. ನೀವು ಕಂಪಲ್ಸರಿಯಾಗಿ ಆಪ್ಷನ್ ಎಂಟ್ರಿ ಏನ್ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಇದ್ರೆ ಮಾಡಿ, ಡಿಲೀಟ್ ಮಾಡಬೇಕು ಅಂತ ಇದ್ರೆ ಮಾಡಿ, ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತ ಇದ್ರೆ ಆಡ್ ಮಾಡಿ. ಅದನ್ನ ಬಿಟ್ರೆ ನೀವು ಕಂಪಲ್ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಸರ್ ನಾನು ಈಗಾಗಲೇ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ನಲ್ವಾ ಸರ್, ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲೂ ಒಂದು ಸೀಟ್ ಆದ್ರೆ ಅಲರ್ಟ್ ಆಗಿದೆ ಸರ್, ನನಗೆ ಇದರಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ ಇಲ್ಲ ಸರ್, ನಾನು ಏನ್ ಸರ್ ಮಾಡೋದು ಅಂತ ಹೇಳ್ಬಿಟ್ಟು. ನಿಮ್ಗೆ ಏನು ಚೇಂಜಸ್ ಮಾಡಬೇಕು ಅಂತ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಬರುತ್ತೆ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ ಅಂತ ತೋರಿಸುತ್ತೆ. ಬಿಟ್ರೆ ಇದು ಕಂಪಲ್ಸರಿ ಆಗಿರೋದ್ರಿಲ್ಲ. ಸರ್ ನನಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿದೆ, ನಂದೆಲ್ಲ ಕರೆಕ್ಟ್ ಇದೆ ಸರ್, ನನ್ಗೆ ಏನು ಚೇಂಜಸ್ ಮಾಡಬೇಕು ಅಂತಾನೆ ಇಲ್ಲ ಅನ್ನುವಂತ ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿಯನ್ನ ಮತ್ತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾರೆಲ್ಲ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು ಅಂತ ಅಂದ್ರೆ ಯಾರಾದ್ರೆ ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂಡ್ ಈಗಾಗಲೇ ಆಡ್ ಮಾಡಿರುವಂತಹ ಕಾಲೇಜಸ್ ಅನ್ನ ಯಾರು ಡಿಲೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಯಾರು ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತಹ ಸ್ಟೂಡೆಂಟ್ಸ್ ನೀವು ಇಲ್ಲಿ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು ಆಗಿರುತ್ತೆ. ಓಕೆನಾ? ಅಂಡ್ ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಎಲ್ಲಿ ಸರ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಇನ್ನು ಕಟ್ ಆಫ್ ರಿಲೀಸ್ ಮಾಡಿಲ್ಲ ಅಲ್ವಾ ಸರ್ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ವರ್ಷ KEA ಅವರು ತಿಳಿಸ್ಕೊಟ್ಟಿದ್ದಾರೆ. ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ಕೊಡ್ತೀವಾ ಅಥವಾ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ಕೊಡ್ತೀವಾ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿಲ್ಲ. ಬಟ್ ಸದ್ಯಕ್ಕೆ ನಿಮ್ಗೆ ರೆಫರೆನ್ಸ್ ಗೆ ಬೇಕು ಅಂತ ಅಂದ್ರೆ ನಾನು ಈಗ ಲಾಸ್ಟ್ ಇಯರ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ಇಟ್ಕೊಂಡು ಡೀಟೇಲ್ಡ್ ವಿಡಿಯೋನ ಮಾಡಿದೀನಿ. ಡೀಟೇಲ್ಡ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ ಸಹ ಆ ಒಂದು ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ವಾಚ್ ಮಾಡಿ. ಜೊತೆಗೆ ಈಗ ಒಂದು ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಏನೊಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನ್ ಮೈನ್ಲಿ ಕೊಟ್ಟಿರುವಂತದ್ದು ಅಂದ್ರೆ ಇದರ ಒಂದು ಇಂಟೆನ್ಷನ್ ಏನಾಗಿತ್ತು, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಏನಕ್ಕೆ ಈ ವರ್ಷ ಕೊಟ್ಟಿದ್ದಾರೆ ಅಂತ ಅಂದ್ರೆ ಈಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಮುಂಚೆ ಆಪ್ಷನ್ ಎಂಟ್ರಿಯನ್ನ ಮಾಡಿದಾಗ ಅಲ್ಲಿ ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್, ಆಯುಷ್ ಕಾಲೇಜಸ್ ಅಲ್ಲಿ ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್, ಆಯುಷ್ ಕಾಲೇಜಸ್ ಶೋ ಆಗ್ತಿರ್ಲಿಲ್ಲ. ಆ ಒಂದು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಈಗ ಆಪ್ಷನ್ ಎಂಟ್ರಿ ಲಿಂಕ್ ಏನ್ ಬಿಟ್ಟಿದ್ದಾರೆ ಒಂದು ಎಡಿಟ್ ಮಾಡೋದಕ್ಕೆ, ಆ ಒಂದು ಎಡಿಟ್ ಮಾಡೋದಕ್ಕೆ ಬಿಟ್ಟಿರುವಂತದ್ದು ಮೆಡಿಕಲ್ ಸೀಟ್ಸ್ ಅನ್ನ ಆಡ್ ಮಾಡೋದಕ್ಕೆ ಅಂಡ್ ಹಾಗೇನು ಸಹ ಆಯುಷ್ ಸೀಟ್ಸ್ ಅನ್ನ ಆಡ್ ಮಾಡೋದಕ್ಕೆ ಅಂಡ್ ಜೊತೆಗೆ ಇಲ್ಲಿ ಡೆಂಟಲ್ ಸೀಟ್ಸ್ ಅನ್ನ ಆಡ್ ಮಾಡೋದಕ್ಕೆ ಇಲ್ಲಿ ಅವ್ರಿಗೂ ಒಂದು ಆಪ್ಷನ್ ಅನ್ನ ಕೊಡಬೇಕು. ಅದಾದ್ಮೇಲೆ ಅವ್ರಿಗೂ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಕೊಡ್ತಿರುವಂತದ್ದು. ಅಂದ್ರೆ ನೀವು ಸಹ ಈಗ ಇದರಲ್ಲಿ ಆಡ್ ಮಾಡ್ಕೋಬಹುದಾಗಿರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, BSc ನರ್ಸಿಂಗ್ ಸ್ಟೂಡೆಂಟ್ಸ್ ನೀವು ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದಾಗಿರುತ್ತೆ. ಬಟ್ ಮೈನ್ಲಿ ಏನಕ್ಕೆ ಈ ವರ್ಷ 2 ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಟ್ಟರು ಅಂತ ಅಂದ್ರೆ ಇದು ಒಂದು ಇಂಟೆನ್ಷನ್ ಆಗಿರುತ್ತೆ. ಈಗ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನ್ ಬಿಟ್ಟಿದ್ದಾರೆ ಎಡಿಟ್ ಮಾಡೋದಕ್ಕೆ 14ನೇ ತಾರೀಕು ರಾತ್ರಿ 11:59 ಈಗ ಈ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಹೋದ್ರೆ ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್, ಆಯುಷ್ ಕಾಲೇಜಸ್ ಶೋ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬೇಕು. ಸಾಕಷ್ಟು ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳ್ತಿದ್ರು. ನಿಮ್ಗೆ ಈಗ ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್, ಆಯುಷ್ ಕಾಲೇಜಸ್ ಶೋ ಆಗ್ತಿಲ್ಲ ಅಂತಂದ್ರೆ ಟೆನ್ಷನ್ ತಗೊಳ್ಳೋಂತ ಅವಶ್ಯಕತೆ ಇಲ್ಲ. ಮೇ ಬಿ ನಿಮ್ಗೆ ಇನ್ನೂ ಸಹ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಹಾಗೇನು ಸಹ ಫೀಸ್ ಸ್ಟ್ರಕ್ಚರ್ ಅನ್ನ ಕೊಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಕೊಡ್ತಾರೆ.
ನೀವು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ KE ಕಡೆಯಿಂದ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. ನೀವೇನು ಉರಿ ಆಗುವಂತಹ ಅವಶ್ಯಕತೆ ಆದ್ರೆ ಇಲ್ಲ ಸದ್ಯಕ್ಕೆ. ಇನ್ನು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ಇದೇ ತರಹದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.